ಪುಟ ನೋಡಿಬೇಕಾ ಒಳ್ಳೆ ಏಜಿ ಉಂಟು ಪುಟ ನೋಡಿಬೇಕಾ ಒಳ್ಳೆ ಏಜಿ ಉಂಟು ನೋಡಿ ಫೈಲ್ ಬರಲಿ ಫೈಲ್ ಬಂದಾಗ ನೋಡ್ತೀನಿ ಯಾವಾಗ ಫೈಲ್ ಹೇಳಿದ್ದೀನಲ್ಲ ನಾನು ಕೂಡ ಒಂದು ನಿಮಿಷ ಕುಡಿಸೋದಿಲ್ಲ ಅದಕ್ಕೆ ನನಗೆ ಗೃಹಲಕ್ಷ್ಮಿ ಇದೆ ಅದೆಲ್ಲ ಪೇಪರ್ ಗೃಹಲಕ್ಷ್ಮಿ ಏನು ಸರ್ ಯಾವ ಲೆವೆಲ್ ಹೋಗಿದೆ ಯಾವ ಬೂಟ ನೋಡಿಬೇಕಾ ಒಳ್ಳೆ ಏಜಿ ಉಂಟು ಏಜಿ ಹೆಂಗ್ ಬರೀತೆ ನಾನು ಅಲ್ಲಿ ಟೆಕ್ನಿಕಲ್ ಗೊತ್ತಾಗಲ್ವಲ್ರಿ ಅದು ಟೆಕ್ನಿಕಲ್ ಆಗಿ ಒಂದು ಸತಿ ಹೇಳಿದಾಗ ಯಾರು ಹೋಗೈತೆ ಅಂತ ಯಾವನು ಹೇಳ್ತಾನೆ ಅವ್ನು ನಿಜ ಹೇಳ್ತಿಲ್ಲ ಇವಾಗ ಮನೆ ಹಾಳು ಮಾಡೋ ಕೆಲಸ 2,500,000 ಜನ 2,500,000 ಕೋಟಿನ ಆಲ್ಮೋಸ್ಟ್ 1 ಕೋಟಿ 30 ಲಕ್ಷ ದುಡ್ಡು ಕೊಡ್ತಾ ಇದ್ದೆ ಅವನು ಅದನ್ನ 72,000 ಕೋಟಿ ಖರ್ಚು ಮಾಡಿ ಸುಳ್ಳು ಹೇಳ್ತಾರೆ ಅವರೆಲ್ಲ ನಾನು ಹೇಳ್ತೀನಿ ಮನೆ ಹಾಳು ಮಾಡೋ ಕೆಲಸ ಇವ್ರಿಗೆ ರಾಜಕೀಯ ಮಾಡಿದ್ರೆ ನಾನು ಹೇಳ್ತೀನಿ ರಾಜಕೀಯ ಮಾಡಿದ್ರೆ ಮಾತಾಡ್ರಿ ಜನಗಳಿಗೆ ನಾವು ಎದೆ ಬಸ್ ಕೆಲಸ ಮಾಡ್ತೀವಿ ನಾವು ಇಲ್ಲಿ ಫ್ರಾಡ್ ಆಗಿದೆ ಈಗ ನಾನು ನಿಜ ಹೇಳ್ತೀನಿ ನಾನು ಚಾಲೆಂಜ್ ಮಾಡ್ತೀನಿ ಫ್ರಾಡ್ ತೋರಿಸ್ಬಿಟ್ಟು ನನಗೆ ಫ್ರಾಡ್ ಆಗಿರೋದು 3 ತಿಂಗಳು ದುಡ್ಡು ಫ್ರಾಡ್ ಆಗಿದೆ 3 ತಿಂಗಳು ದುಡ್ಡು ಫೈನಾನ್ಸ್ ಇಂದ ಬಂದಿಲ್ಲ ಅಲ್ಲ ದುಡ್ಡೇ ಬರದೆ ಫ್ರಾಡ್ ಹೆಂಗಾಗುತ್ತೆ ಸರ್ 2 ತಿಂಗಳು ದುಡ್ಡು ಕೊಟ್ಟರ ಇಲ್ಲ ಫೆಬ್ರವರಿ ಮಾರ್ಚ್ ನೋಡಿ ಫೆಬ್ರವರಿ ಮಾರ್ಚ್ ದುಡ್ಡು ಫೈನಾನ್ಸ್ ಈಗ ಯಾಕೆ ಬಂತು ಸರ್ ನೇರವಾಗಿ ಹೋಗಿ ನಿಮಿಷ ಕೇಳಿ ಬ್ಯೂಟಿಫುಲ್ ಸ್ಪೀಕಿಂಗ್ ಸಮಥಿಂಗ್ ಅರ್ಥ ಇದೆ 2025 ಫೆಬ್ರವರಿ ಮಾರ್ಚ್ ಪೇಮೆಂಟ್ ಫೈನಾನ್ಸ್ ಇಂದನೇ ಬಂದಿದೆ ಸಿಎಂ ಸರ್ ಬಂದಿಲ್ಲ ಅಂತ ಏನು ಸರ್ ನನ್ನ ಹತ್ರ ದಾಖಲೆ ಇದೆಯಲ್ಲ ಬಂದಿದೆ ಹೇಳ್ತೀನಿ ನಿಮ್ದು ಹಳೆ ಕೇಸ್ ಏನಾದ್ರು ಗೊತ್ತಿಲ್ಲ ಈ ಪ್ರೆಸೆಂಟ್ ಕೇಸ್ ಮಾತ್ರ ಇದು ಮಾಡಬೇಡಿ ಬಿಕಾಸ್ ಐ ನೋ ನನಗೆ ಗೊತ್ತಿಲ್ಲ ಸರ್ ಫೈನಾನ್ಸ್ ಈಗ ಅದು ತಗೊಬಂದಿತ್ತು ನಾನು ನಿಗಮದಲ್ಲಿ ದುಡ್ಡು ಇಟ್ಟಿದ್ದು ಅದು ಈಗಿರೋ ಈ ಮಂತ್ ಈ ಸಿಟಿ ಅಲ್ಲ ಈ ಸತಿ ಅಲ್ಲ ಸರ್ ಫೆಬ್ರವರಿ ಬಂದಿದ್ದ ದುಡ್ಡನ್ನ ನೀವು ಏಪ್ರಿಲ್ ದಾಖಲೆ ಎಫ್ಡಿನೇ ಸರ್ಕಾರ ಕೊಟ್ಟೈತೆ ಸರ್ಕಾರ ಕೊಟ್ಟೈತೆ ನೀವು ಅವತ್ತೇ ಇಟ್ಟಿದ್ದೀರಾ ತಾನೆ ಇಲ್ಲಿ ಯಾಕೆ ಇಟ್ಟಿರಿ ನನ್ನ ಪ್ರಶ್ನೆ ನಿಮ್ಗೆ ಈಗ ಹೊಸದಾಗಿ ಅಕೌಂಟ್ ಆಗೈತೆ ನೀವು ಇಟ್ಕೊಂಡಿದ್ದೀರಾ ಲಾಸ್ಟ್ ಟೈಮ್ ಇದನ್ನೇ ಹೇಳಿದೆ WBC ಐದೇ ಅಕೌಂಟ್ ಇಲ್ಲ ಫ್ರೆಶ್ ಅಕೌಂಟ್ ಬೇಕು ಫ್ರೆಶ್ ಅಕೌಂಟ್ ಸರಿ ನಿಮ್ಮ ಹತ್ರ ದುಡ್ಡು ಇದ್ಮೇಲೆ ಕೊಡ್ಬೋದಾಗಿತ್ತಲ್ಲ ಯಾಕೆ ಇನ್ನೂ ಇವತ್ತು ಪೇಂಟಿಂಗ್ ಈಗ ಯಾವ ಮಂತ್ಗೆ ಕೊಡಬೇಕು ಅಂತ ಅವ್ರು ಹೇಳೋದು ಫೈನಾನ್ಸ್ ಏನು ಬರೀತು ಏಪ್ರಿಲ್ 2025 ಅಂತ ಬರೀತು ಅಲ್ಲಿ ಫೆಬ್ರವರಿ ಮಾರ್ಚ್ ಅರ್ಥ ಆಯ್ತು ಕರೆಕ್ಟ್ ಸರ್ ಈಗ ಗೊತ್ತಾಯ್ತು ಈಗ ಅಲ್ಲಿಗೆ ನೀವೇ ತಾನೇ ಕೇಳ್ಕೊಂಡು ಪೆಂಡಿಂಗ್ ಪೇಮೆಂಟ್ ಅವರು ಫೈನಾನ್ಸ್ ಆದೇಶ 2025 26 ಸಾರಿ ಏಪ್ರಿಲ್ಗೆ ಈಗಲೂ ಕೂಡ ಮಾರ್ಚ್ ಅದೇ ಇವಾಗ ನೀವು ಆ ದುಡ್ಡನ್ನ ಇವಾಗ ಇಲ್ಲಿಗೆ ಏನೋ ನೇರವಾಗಿ ಕೊಡ್ತಾ ಇದ್ರು ಸರ್ ಇಲ್ಲಿ ತಾನೇ ನೇರವಾಗಿ ನಿಮ್ಮಿಂದ ಡಿಬಿಟಿ ಆಗ್ತಾ ಇತ್ತು ನೀವು ಯಾಕೆ ಹೀಗೆ ಸುತ್ತಿದ್ದು ಡೈರೆಕ್ಟ್ ಹೋಗೋ ರೋಡ್ನ ಇಲ್ಲಿ 4 ಜಿಲ್ಲೆ ಮಾಡಿದ್ರಿ ಡಿವಿಷನ್ ಮಾಡಿದ್ರಿ 4 ಡಿವೈಡ್ ಮಾಡಿದ್ರಿ ಆಮೇಲೆ 31 ಡಿವಿಷನ್ ಮಾಡಿದ್ರಿ ಈಗ ಎಕ್ಸ್ಪೆಂಡಿಚರ್ ಯಾವ RDPR ಎಕ್ಸ್ಪೆಂಡಿಚರ್ ಇಲ್ಲಾಂದರೆ RDPR ಇಂದ ಅವರಿಗೆ ಪ್ರಾರಂಭಕ್ಕೆ ಶಿಫ್ಟ್ ಮಾಡಬೇಕು ಬಿಕಾಸ್ ಫಾರ್ ಎಕ್ಸಾಂಪಲ್ ಈಗ ಔಟ್ಕೈ ಕೊಡ್ತೀವಿ ಇವ್ರಿಗೂ ಸುಮ್ಮನೆ ಹೊಡ್ಕೊಂಡು ಇರ್ತಾರೆ ಇವರು ಔಟ್ಕೈಲೂ ಕೂಡ ಇದು ಮಾಡಿಸ್ಕೊಳ್ಳೋಕ್ಕೆ ಅವರು ಕೊಡ್ತೀವಿ ಈಗ ಲೆಕ್ಕ ಏನಾಯಿತು ತಾಲೂಕ್ ಪಂಚಾಯತ್ ಬರೋದ್ರಿಂದ ಜಿಲ್ಲಾ ಪಂಚಾಯತ್ ಎಕ್ಸ್ಪೆಂಡಿಚರ್ ಹೆಚ್ಚಾಯಿತು ತೋರಿಸುವಾಗ ಜಿಲ್ಲಾ ಪಂಚಾಯತ್ SST ನವರಿಗೆ ತೋರಿಸಬೇಕು ಅಲ್ಲಿಗೆ ಅಧಿಕಾರಿಗಳು ಅಷ್ಟೇನೆ ಮಾಡ್ಬೋದಾಗಿತ್ತಲ್ಲ 50,000 ಕೋಟಿ ಎಷ್ಟು 7,000 ರೂಪಾಯಿ ಕೋಟಿ ನಾನು ಹೇಳ ಅಧಿಕಾರಿಗಳು ಪೊಲಿಟಿಷಿಯನ್ಸ್ ಏನು ಹೇಳ್ತಾರೆ ಫಸ್ಟ್ ನಾವು ಸೆಂಟ್ರಲೈಸ್ ಆಗೇ ಕೊಡ್ತೀವಿ ಸ್ಟಾರ್ಟಿಂಗ್ ತರಗತಿ ಏನು ಮಾಡೋದು ತಾಲೂಕ್ ಪಂಚಾಯತ್ ಕೊಡಿಸೋದಕ್ಕೆ ಎಕ್ಸ್ಪೆಂಡಿಚರ್ ಅಧಿಕಾರ ಆಗುತ್ತೆ SC/ST ಮಂದಿಗೆ ಇಷ್ಟು ಖರ್ಚು ಮಾಡಿದ್ದೀವಿ ಆಗುತ್ತೆ ಅಂತ ಹೇಳಿದ್ಮೇಲೆ ಸರಿ ಸರ್ ಈಗ ನಮ್ಗೇನು ಬೇಕಿರೋದು ಜನರಿಗೆ ಬಂದಿಲ್ಲ ಅದನ್ನ ನಾವು ಏನು ಕೇಳಬೇಕು ಅಲ್ವನಪ್ಪ 3 ಕಂತು ಬಂದಿಲ್ಲ ನನಗೆ ನಾವು ಯಾರು ಕೇಳೋಣ ಅಲ್ಲ ಇಲಾಖೆ ಇದನ್ನ ನೀವು ಒಬ್ಬರೇ ಇಲ್ಲ ಇದನ್ನ MLA ಯಾರು ಕಲ್ಯಾಣ ಆದರೆ ಯಾರು ಲೆಕ್ಕಕ್ಕೆ ಗೌರ್ಮೆಂಟ್ ಬಿಟ್ಟು ಇನ್ನೇನು ಮಾಡ್ತಾರೆ ಹಂಗಂದ್ರೆ ಹೋಗಿ ನಿಂತ್ಕೋಬೇಕು ನಾನು ನಿಂತ್ಕೊಳ್ಳೋದು ದುಡ್ಡಿಲ್ಲ ಫೈನಾನ್ಷಿಯಲ್ ಮುಖ ಬಾಯ್ ಮಾಡ್ಕೊಂಡು ಯಾರು ಕೊಡೋದು
ಒಂದ್ಸತಿ ಫೈನಾನ್ಷಿಯಲ್ ಇಂಪ್ರೂವ್ ಆಗಲ್ಲ, ಅದು ಏನು ಖರ್ಚಿದ್ರು ಕೂಡ ಆ ದುಡ್ಡನ್ನ ಸಿದ್ದರಾಮಯ್ಯ ಸರ್ ಮುಗಿಯೋಕೆ 5,000 ಕೊಟ್ಟರೆ ಏಪ್ರಿಲ್ ಮೇ ಕೊಟ್ಟು ಅದು ಆಮೇಲೆ ಅಲ್ಲ ಅದು 2 ತಿಂಗಳು ಜನ ಆಯಿತು. ಇನ್ನೂ ಗೊತ್ತಿತ್ತು 12 ಕೊಟ್ಟು ಕೊಟ್ಟರು 12 ಅಲ್ಲ ಈಗ ನಾವು ಈ ಸತಿನೂ ಬರ್ತೀವಿ, ಈ ಸತಿ ಬುದ್ಧಿವಂತಿಕೆ ಪತ್ರ ಬರ್ತೀವಿ. ಹಾಂ, ನೀವು ಪೆಂಡಿಂಗ್ ತೋರಿಸ್ತಾ ಇಲ್ಲ ಅಂತ. ಹಲೋ ಹೇಳಿ, ನಮಸ್ಕಾರ ಹೇಳಿ. ಹಾಂ ಹಾಂ ಎಲ್ಲ ಹಾಕಿದೆಪ್ಪ, ಎಲ್ಲ ಪುಷ್ ಮಾಡಿದೆ, ಕೇಟೂಲ್ ಇದೆ. ಒಟ್ಲಿ ಹಿಂದಿನ ಜನದಲ್ಲಿ ನಾನು ಸಾಲಗಾರ ಹಾಕಿದೆ ಅನ್ಸುತ್ತೆ. ಏನು ಹಿಂಸೆ ಕೊಡ್ತೀನಿ ತಡಿ ಒಂದು ನಿಮಿಷ. ಹೆಂಗೆ ಸಾಲ ಕೇಳ್ತಾರೆ ನೋಡ, ಪ್ರವೀಣಿಗೆ ಕೂಡ ಫೋನು, ಕೋಲಾರದ ನಾರಾಯಣ ಸ್ವಾಮಿ ಮಾಡ್ತಾರಂತೆ, ಚೆಕ್ ಮಾಡಿ ಎಲ್ಲಿದೆ ಸ್ಟೇಟಸ್. ಪ್ರವೀಣ ಊಟಕ್ಕೆ ಹೋಗಿದ ಕೊಡಿ, ಸೋಪಾಗಿದ್ದಾರಾ? ಹೌದು, ಆಯ್ತು, ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡಪ್ಪ. ನಾವೆಲ್ಲ ಊಟಕ್ಕೆ ಹೋಗೋದು ಮುಖ್ಯ ಅಂತ ನೋಡಿ. 3 ವರ್ಷದಿಂದ ಉದ್ಯೋಗಿನಿ ಯಾರು ಆಪ್ರೇಟ್ ಮಾಡಿಲ್ಲ, ನಾ ಬಂದ್ಮೇಲೆ ಮಾಡಿದ್ದೀನಿ. ನನ್ನ 8 ಏನು ಉದ್ಯೋಗಿನಿ ಅಂದ್ರೆ ಏನು ಸರ್? ಉದ್ಯೋಗಿನಿ ಸಾಲ ಕೊಡಬೇಕು. ಈಗ ನಾವು ಯಾರಕ್ಕೆ ನಾವು ಅರ್ಜಿನೇ ಹಾಕಿದ್ದು ನಮಗೆ ಕೊಟ್ಟೇ ಇಲ್ಲ. ಅಲ್ಲ, ಅದು ಅರ್ಜಿ MLA ನೇತೃತ್ವ ಈಗ ಇದು ಅಂತ MLA ಮತ್ತು SC/ST ಮಂದಿ ಕೆಲವು ಇದಿದ್ರೆ ಇವರು ಅಲ್ಲ, ಅಧಿಕಾರಿಗಳು ಏನು ಪತ್ರ ಇಲ್ಲ. DC ಅಲ್ಲ, ಉದ್ಯೋಗಿನಿ ಇದರಲ್ಲಿ ಅಧಿಕಾರಿದು ವಿವೇಚನೆ ಏನಿಲ್ಲ. ವಿವೇಚನೆ ಎಲ್ಲ ಅಲ್ಲ, ಅಧಿಕಾರಿಗಳು ಟೆಕ್ನಿಕಲ್ ಆಗಿ ಸ್ಪಾಟ್ ಹೋಗಿ MLA ಸ್ಪಾಟ್ ಹೋಗಲ್ಲ. ಅದೆಲ್ಲ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ, ಎಲ್ಲ ವೆರಿಫಿಕೇಶನ್ ಮಾಡೇ ಇಲ್ವಲ್ಲ ಸರ್? ಯಾಕೆ ಮಾಡಿಲ್ಲ. ಆಮೇಲೆ ನಮ್ಮನ್ನು ಸಂಪರ್ಕನೂ ಮಾಡಿರಲ್ಲ. ಅಪ್ಲಿಕೇಶನ್ ಹಾಗಾಗಿ ಹಾಕಿದ್ದು ಮಾಡಿರೋದು ನಾರ್ಮಲ್ ಹಾಕಿದ ಅರ್ಜಿನ ಸ್ಕೂಟಿನ ಮಾಡಿದ್ರೆ MLA ಅವರು 100 ಅರ್ಜಿ ಬಂದಿರುತ್ತೆ, MLA ಹೇಳೋದನ್ನ ಮಾಡಿರ್ತೀವಿ. ಮಾಡೋರೆ ಮಾಡಿಲ್ಲ ಸರ್, MLA ಇದು ಮಾಡಿಲ್ಲ. ಬಟ್ ಇವಾಗ ನಿಮಗೆ ನಾನು ಕೇಳೋದೇನಂದ್ರೆ 3 ತಿಂಗಳು ಪೆಂಡಿಂಗ್ ಆಯ್ತಲ್ಲ, ತಾವು FD ಕೇಳಬೇಕಾ, ನಿಮ್ಮನ್ನು ಕೇಳಬೇಕಾ? ನಾವು ಅವ್ರೇನು ಹೇಳ್ತಾರೆ, ನಾನು ಹಳೇದೆಲ್ಲ ಕೊಟ್ಟಿದ್ದೀನಿ, FD ಯಾವುದು ರೇಟಿಂಗ್ ತಗೊಂಬರಕ್ಕೆ. ರೇಟಿಂಗ್ ಕೊಡ್ಕೊಡಕ್ಕೆ ಅಲ್ಲ, ದಾಖಲೆನೇ ಐತಲ್ಲ FD ಕೊಟ್ಟಿಲ್ಲ. ಸಿಂಪಲ್ ಹೇಳ್ತೀನಿ, 2025ನೇ ಸಾಲ ಈ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ. ಈ ಸತಿ ನಿರ್ಮಲಾ ಕಟಾವ್ಕರ್ ಮಾಡಿರೋದು ಆದೇಶ ನನ್ನ ಹತ್ರ ಇದೆ, ಬಿಡುಗಡೆ ಮಾಡಿದ್ದೀನಿ ಆದೇಶವನ್ನು. ಅದನ್ನು ಮಹಿಳಾ ಮತ್ತು ಅಭಿವೃದ್ಧಿ ನಿಗಮದಲ್ಲಿ ಏನು ಇಳಿಸಿ ಅಂತ ಹೇಳಿರೋದು ಆದೇಶ ಇದೆ. ದುಡ್ಡು ಡಿಪಾಸಿಟ್ ಮಾಡಕ್ಕೆ ಹೇಳ್ತಾರೆ. ಅದೇ ದುಡ್ಡು ತಾನೆ. ಆ ಮಂತ್ನ ಯುಟಿಲೈಸೇಷನ್ ಮಾಡ್ಕೊಳ್ಳೋಕೆ ಪುನಃ ಲೆಟರ್ ಬರ್ತೀವಿ ನಾವು. ಈ ಸತಿನೂ ಕೂಡ ನಮಗೆ ಮಾರ್ಚ್ ಪೇಮೆಂಟ್ ಆಗಿಲ್ಲ, ನಮಗೆ ಹಣ ಕೊಡ್ತಾನೆ ಬರ್ತಿದ್ದೀವಿ. ಅವ್ರೇನು ಮಾಡಿ ಏಪ್ರಿಲ್ ಪೇಮೆಂಟ್ ಮಾಡಿ. ಈಗ ನೀವು ಹಳೆ ಪೆಂಡಿಂಗ್ದು ಪೇಮೆಂಟ್ನ ನೀವು ಕೇಳ್ತಾ ಇಲ್ಲ ಅನ್ನೋದು ಖಾತ್ರಿ. 2 ತಿಂಗಳು ಪೆಂಡಿಂಗ್ ಅದನ್ನು ಕೇಳ್ತಾ ಇಲ್ಲ. ಈ ಸತಿನೂ ಕೇಳಿಲ್ಲ. ಹಳೆದಲ್ಲಿ ನಾನು ಡೈರೆಕ್ಟರ್ ಇಲ್ಲ, ಅವ್ರು ಕೇಳಿದ್ದಾರೆ. ಈ ಸತಿ ನಾನೇ ಡೈರೆಕ್ಟರ್, ಮಾರ್ಚ್ ತಿಂಗಳು ಕೂಡ ಪತ್ರ ಬರುತ್ತೆ. ಅಲ್ಲ, ಅಲ್ಲಿ ನೀವು ಎಷ್ಟು ತಿಂಗಳು ಕೇಳ್ತಾ ಇದ್ದಾರೆ ಒಟ್ಟಾರೆ? ನಾನು ಹಿಂದೆ 2 ತಿಂಗಳು ಬರ್ದಿದ್ದು ಮೊದಲೇ. ಈಗ ಬರೆಯಲ್ಲ, ಇವಾಗ 1 ತಿಂಗಳು ಬರ. ಅಲ್ಲ, ಒಟ್ಟಾಗಿ ಈ 1 ತಿಂಗಳು ಬರ್ದಿರಿ, ಕರೆಕ್ಟು, ಗುಡ್. ಹಳೇದು 2 ತಿಂಗಳು ಹಂಗೆ ಬಂದಿದ್ದೀನಿ, ಬರ್ದಿದ್ದೀರಾ, ಅದಕ್ಕೇನು ಉತ್ತರ ಇಲ್ಲ. ಕಾಸಿಲ್ಲ, ಕಾಸಿಲ್ಲ. ಬೆಳಗ್ಗೆ ದಾವಣಗೆರೆ ಎಲೆಕ್ಷನ್ ಆಯಿತು, ಅದಕ್ಕೆ ನಿಮಗೆ ಫೆಬ್ರವರಿ ಸಿಕ್ತು, ಇಲ್ಲ ಅದು ಸಿಗ್ತಿರಲಿಲ್ಲ. ದಾವಣಗೆರೆ ಎಲೆಕ್ಷನ್ನು ಕರೆಕ್ಟಾಗಿ ಎಲೆಕ್ಷನ್ ಮುಗಿದು 15 ದಿನ ಅವಾಗ ಆಯಿತು. ಎಲೆಕ್ಷನ್ ಇಲ್ಲ, ಅದು ಸಿಗ್ತಿರಲಿಲ್ಲ. ಈಗ ನಾವು ನೇರವಾಗಿ ಹೇಳ್ಬೇಕಾಗೋದು ಸರ್ಕಾರದ ಮೇಲೆ, ನೇರವಾಗಿ ಸರ್ಕಾರ ಡಿಸಿಷನ್ ಕೊಡಲ್ಲ ಅಂತಾನೆ ಅಧಿಕೃತ ಆಗ್ಬಿಡತ್ತಲ್ಲ. ಕೊಡಲ್ಲ ಅಂತಲ್ಲ, ಸರ್ಕಾರದಲ್ಲಿ ಡಿಸಿಷನ್. ಇನ್ನು ಬರೋಕ್ಕಾಗಲ್ಲ, ನೀವೇ ಹೇಳ್ತಾ ಇದ್ದೀವಿ, ನಾನು ಬರೋಕ್ಕಾಗಲ್ಲ. ಫೈನಾನ್ಷಿಯಲ್ ನಾನು ಸಾಯ್ಬೇಕು, ಮತ್ತೆ ಎಲೆಕ್ಷನ್ ಬರೋಕ್ಕೆ ಮತ್ತೆ ಏನು ಸರ್ ಮಾಡೋದು? ಈಗ ನಮ್ಮ ಈಗ ಆಯ್ತು, ಈ ಪ್ರಕರಣನ ನಾವು ಮಾತಾಡ್ತೀವಿ. ಈಗ ಫೈಲ್ ನಮ್ಮ ಪ್ರಕರಣ ಸರ್, ನಮ್ಮ ಪ್ರಕರಣನ ನಿಮಗೆ ನಾನು ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ,
ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.